ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಫೈರಿಂಗ್ ಮಾಡಲಾಗಿದೆ. ದುಷ್ಕರ್ಮಿಗಳಿಂದ ಫೈರಿಂಗ್ ಮಾಡಲು ಯತ್ನಿಸಿದ್ದು ಹಲ್ಲೆಗೂ ಕೂಡ ಯತ್ನಿಸಿದ್ದಾರೆ ದುಷ್ಕರ್ಮಿಗಳು. ಜಿಮ್ಖಾನಾ ಕ್ಲಬ್ನಲ್ಲಿ ಫೈರಿಂಗ್ ಮಾಡಿ ಹತ್ಯೆಗೆ ಯತ್ನಿಸಿದ್ದು, ರಮ್ಮಿ ಕ್ಲಬ್ನಲ್ಲಿ ಅಟ್ಯಾಕ್ ಮಾಡಿ ದುಷ್ಕರ್ಮಿಗಳಿಂದ ಹಲ್ಲೆಗೆ ಯತ್ನಿಸಿದ್ದಾರೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಫೈರಿಂಗ್ ನಡೆದಿದ್ದು, ಜಿಮ್ಖಾನಾ ಕ್ಲಬ್ನಲ್ಲಿ ಫೈರಿಂಗ್ ಮಾಡಿ ಹತ್ಯೆಗೆ ಯತ್ನಿಸಿದ್ದಾರೆ. ರಮ್ಮಿ ಕ್ಲಬ್ನಲ್ಲೇ ಅಟ್ಯಾಕ್ ಮಾಡಿ ದುಷ್ಕರ್ಮಿಗಳಿಂದ ಹತ್ಯೆಗೆ ಯತ್ನಿಸಲಾಗಿದ್ದು, ಸುರೇಶ್ ಜಾಲಗಾರ ಎಂಬಾತನ ತಲೆಗೆ ಗನ್ನಿಂದ ಕುಕ್ಕಿ ಬಳಿಕ ಫೈರಿಂಗ್ ಮಾಡಿದ್ದಾರೆ. ಫೈರಿಂಗ್ ಮಾಡುವ ಮುನ್ನವೇ ತಳ್ಳಿ ಸುರೇಶ್ ಎಸ್ಕೇಪ್ ಆಗಿದ್ದು, ತಕ್ಷಣ ಫೈರಿಂಗ್ ಮಾಡಿ ಹತ್ಯೆಗೆ ಯತ್ನಿಸಿದ್ದಾರೆ ದುಷ್ಕರ್ಮಿಗಳು. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಕೂಡ ಈಗಾಗಲೇ ಭೇಟಿ ನೀಡಿದ್ದು, ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕಮಿಷನರ್ ಕಚೇರಿ ಪಕ್ಕದಲ್ಲೇ ಈ ರೀತಿಯಾದಂತಹ ಘಟನೆ ಸಂಭವಿಸಿದೆ. ದುಷ್ಕರ್ಮಿಗಳಿಂದ ಫೈರಿಂಗ್ ಮಾಡಲಾಗುತ್ತೆ, ಜೊತೆಗೆ ಗಲಾಟೆಯನ್ನು ಕೂಡ ಮಾಡ್ಕೊಳ್ತಾರೆ. ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಕಮಿಷನರ್ ಕಚೇರಿ ಪಕ್ಕದಲ್ಲೇ ಈ ಘಟನೆ ನಡೆದಿದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಈ ರೀತಿಯಾದಂತಹ ಕೃತ್ಯವನ್ನ ದುಷ್ಕರ್ಮಿಗಳು ಎಸೆದಿದ್ದಾರೆ. ಜಿಮ್ಖಾನಾ ಕ್ಲಬ್ನಲ್ಲಿ ಫೈರಿಂಗ್ ಮಾಡಿ ಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಸಂಭವಿಸಿದ್ದು, ರಮ್ಮಿ ಕ್ಲಬ್ನಲ್ಲೇ ಅಟ್ಯಾಕ್ ಮಾಡಿ ದುಷ್ಕರ್ಮಿಗಳಿಂದ ಹತ್ಯೆಗೆ ಯತ್ನಿಸಲಾಗಿದೆ. ಸುರೇಶ್ ಜಾಲಗಾರ ಎಂಬಾತನ ತಲೆಗೆ ಗನ್ನಿಂದ ಕುಕ್ಕಿ ಬಳಿಕ ಫೈರಿಂಗ್ ಮಾಡಿದ್ದಾರೆ. ತಲೆಗೆ ಕುಕ್ಕುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ತದನಂತರ ಫೈರಿಂಗ್ ಮಾಡಿದ್ದಾರೆ. ಫೈರಿಂಗ್ ಮಾಡುವ ಮುನ್ನವೇ ತಳ್ಳಿ ಸುರೇಶ್ ಅನ್ನುವಾತ ಎಸ್ಕೇಪ್ ಆಗಿದ್ದಾನೆ. ತಕ್ಷಣ ಫೈರಿಂಗ್ ಮಾಡಿ ಹತ್ಯೆಗೆ ದುಷ್ಕರ್ಮಿಗಳು ಯತ್ನಿಸಿದ್ದು, ಈ ಎಲ್ಲಾ ದೃಶ್ಯಾವಳಿಗಳು ಕೂಡ ಅಲ್ಲೇ ಇದ್ದಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಈಗಾಗಲೇ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಕೂಡ ಭೇಟಿ ನೀಡಿದ್ದಾರೆ. ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. एक बार हमारे दोस्त लोग उसको गोली फायर किए थे सर. मेरे पास बंदूक वो गौकी बंदूक था सर, वो हमारे फ्रेंड के पास था सर. आया उसका नाम पता नहीं सर. वो प्रफुल के ही लड़के लोग, वो बोला सर उनको ये प्रफुल के ऊपर ये करता है, तो बोला उसको चल फोटो को खींच लेके जा रहा था. मोबाइल ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್, ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ದಿಲೀಪ್, ಈ ಘಟನೆಗೆ ಹಳೆ ವೈಷಮ್ಯ ಏನಾದ್ರೂ ಕಾರಣನ? ಸದ್ಯಕ್ಕೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗ್ತಿದೆ ಅಂತ ದಿಲೀಪ್? ಇದು ಕುಂದಾನಗರಿ ಬೆಚ್ಚ ಬೀಳ್ತಕ್ಕಂತ ಪ್ರಕರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏಕಾಏಕಿ ಬಂದಂತ 3-4 ಜನರ ತಂಡ ಜೋರಾಗಿ ಫೈರಿಂಗ್ ಅನ್ನ ಮಾಡುತ್ತೆ. ಮತ್ತೆ ಇಲ್ಲಿ ಸೂಕೋ ಟೀಮ್ ಕೂಡ ಬಂದಿರುವಂತದ್ದು. ಬೆಳಗಾವಿಯ ಜಿಮ್ಖಾನೆ ಏನ್ ಹೇಳ್ತಿದೆ ಅದನ್ನ ತೋರಿಸುವ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಏನಂತಾರೆ, ಸುಮಾರು 8:30 ಹೊತ್ತಿಗೆ ಒಂದಿಷ್ಟು ಟೀಮ್ ಬಂದ ಏನು ಒಳಗಡೆ ಕ್ಲಬ್ ನಡೀತಾ ಇತ್ತು. ಆ ಕ್ಲಬ್ ಒಳಗಡೆ ಏನಂತಾರೆ ಒಂದು ದೊಡ್ಡದಾದಂತ ಸೌಂಡ್ ಬಂತು. ಅಂದ ತಕ್ಷಣ ನೋಡಿದ ತಕ್ಷಣ ನೋಡಬಹುದು ತಾವು ಸುರೇಶ್ ಏನು ಜಾಲಗಾರ ಅಂತ ಇದ್ದಾನೆ, ಈ ಸುರೇಶ್ ಜಾಲಗಾರನ ಮೇಲೆ ಅಟ್ಯಾಕ್ ಮಾಡುವಂಥದ್ದು ತಾವು ದೃಶ್ಯಗಳೆಲ್ಲ ನೋಡ್ತಾ ಇದ್ರಿ. ಏನು CCTV ದೃಶ್ಯಗಳು ಕ್ಲಿಯರ್ ಆಗಿ ಕಾಣ್ತಾ ಇರುವಂಥದ್ದು. ಅದು ಪ್ರಮುಖವಾಗಿ ಈ ರಮ್ಮಿ ಆಡ್ತಾ ಇರತಕ್ಕ ಏನು ಇದೆ ಇದರ ಮೇಲೆ ಅಟ್ಯಾಕ್ ಆಗಿರುವಂಥದ್ದು. ಮತ್ತೆ ಜೊತೆಗೆ ಅವನಿಗೆ ಫೈರ್ ಮಾಡಕ್ಕೆ 1 ರೌಂಡ್ ಒಳಗಡೆ ಫೈರ್ ಮಾಡ್ತಾರೆ. ಅದಾದ ನಂತರ ಹೊರಗಡೆ ಬಂದು ಗಾಳಿಯಲ್ಲಿ 2 ರೌಂಡ್ ಫೈರ್ ಮಾಡುವಂಥದ್ದು. ಹೀಗಾಗಿ ಬಹಳಷ್ಟು ಈ ಘಟನೆ ಏನಂತಂದ್ರೆ, ಪ್ರಫುಲ್ ಪಟೇಲ್ ಅಂತ ಏನು ಇದಾರೆ ಅವ್ರ ಕಡೆಯವ್ರು, ನಾವು ಅವ್ರ ಕಡೆಯಿಂದ ಬಂದಿದ್ದೀವಿ ಹಾಗೆ ಅಂತ ಸುರೇಶ್ ಮೇಲೆ ಒಂದು ಹೇಳ್ತಾರೆ, ನೀನು ಬಿಡೋದಿಲ್ಲ, ಜೀವ ಸತ್ಯ ಬಿಡೋದಿಲ್ಲ ಅಂತ. ಅಷ್ಟೊತ್ತಿಗೆ ಇರ್ತಕ್ಕಂಥ ಒಂದಿಷ್ಟು ಜನ ಬಂದ ಮೇಲೆ ಓಡ್ತಾ ಫೈರಿಂಗ್ ಮಾಡ್ತಾ ಹೋಗ್ತಾರೆ. ಒಂದು ಸುತ್ತು ಏನಾಗಲೇ ಕೆಳಗಡೆ ಅಲ್ಲಿ ಒಂದಿಷ್ಟು ಗುಂಡು ಬಿದ್ದಿರುವಂಥದ್ದು. ಮತ್ತೆ ಜೊತೆಗೆ ಈಗಾಗಲೇ ಈ ಒಂದು ಏರಿಯಾನ ಸಂಪೂರ್ಣವಾಗಿ ಬೆಳಗಾವಿ ಮಹಾನಗರದ ಪಾಲಿಕೆಯ ಬೆಳಗಾವಿ ಮಹಾನಗರದ ಪೊಲೀಸರು ಸೆಕ್ಯೂರ್ ಮಾಡಿದ್ದಾರೆ. ಆ ಸೆಕ್ಯೂರ್ ಮಾಡಿಕೊಂಡು ತನಿಖೆಯನ್ನು ಆರಂಭಿಸಿರುವಂಥದ್ದು. ಜೊತೆಗೆ ಏನಂತಂದ್ರೆ, ಇದ್ರ ಹಿಂದ್ಗಡೆ ಎಲ್ಲಿ ಹೋದ್ರು ಏನು ಎಲ್ಲವನ್ನು ಮಾಹಿತಿ ತೆಗೆದಿದ್ದಾರೆ. ಮತ್ತೆ CCTVಯನ್ನ ಏನು ತೆಗೆದುಕೊಂಡು ಅದ್ರ ಹಿಂದ್ಗಡೆ ಬಹಳಷ್ಟು ಎನ್ಕ್ವೈರಿಯನ್ನು ಮಾಡ್ತಾರೆ. ಜೊತೆಗೆ ಬೆಳಗಾವಿಯ ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸೆ ಅವರು ಕೂಡ ಬಂದಿದ್ದಾರೆ. ಮತ್ತೆ DCP L&O ಏನಂದ್ರೆ ನಾರಾಯಣ್
ಭರಮರವರು ಕೂಡ ಬಂದು ಎಲ್ಲ ತನಿಖೆಯನ್ನು ಮಾಡ್ತಾರೆ. ಬಹಳಷ್ಟು ತೀಕ್ಷ್ಣವಾಗಿ ಬೆಳಗಾವಿ ಪೊಲೀಸರು ಕ್ಷಮಿಸಿದರು. ಯಾಕಂದರೆ ಈ ಪೊಲೀಸ್ ಕಮಿಷನರ್ ಪಕ್ಕದಲ್ಲಿ ಇರ್ತಕ್ಕಂಥ ಈ ಒಂದು ಏನು ಬಿಲ್ಡಿಂಗಲ್ಲಿ, ಈ ಜಮೀನಲ್ಲಿ ಈ ಬಿಲ್ಡಿಂಗು ಏನಿದೆ ಇದರಲ್ಲಿ ರಮ್ಮಿ ಕಲ್ಬನ ಆಡ್ತಾ ಇರುವಂಥದ್ದು. ಕಾವ್ಯ, ದಿಲೀಪ್, ಇನ್ನು ಮೊದಲೇ ಏನಾದರೂ ಪ್ಲಾನ್ ಮಾಡಲಾಗಿತ್ತಾ? ಯಾಕಂದ್ರೆ ಹೇಗೆ ತಪ್ಪಿಸ್ಕೊಂಡು ಹೋದ್ರು ದುಷ್ಕರ್ಮಿಗಳು ಅಂತ? ಕಾವ್ಯ, ಪ್ರಮುಖವಾಗಿ ಏನಂತಂದ್ರೆ ಏನೇನು ಜನ ಬಂದಿರ್ತಾರೆ, ಬಂದ ಒಳಗಡೆ ಎಲ್ಲಿ ಕೂತಿದ್ದಾರೆ ಏನು ಎಲ್ಲವೂ ಕೂಡ ಮೊದಲೇ ಮಾಹಿತಿ ಪಡೆದಿರಂಗೆ ಕಾಣ್ತಾ ಇದೆ. ಯಾಕಂತಂದ್ರೆ ಅಲ್ಲೇ ಬಂದು ಅದೇ ಟೇಬಲ್ ಎಲ್ಲಿ ಸುರೇಶ್ ಜಾಲಗಾರ್ ಕೂತ್ಕೋತಾನೆ ಅದೇ ಟೇಬಲ್ ಬಂದು ಅಟ್ಯಾಕ್ ಮಾಡೋದು ಅಂದ್ರೆ ಅದೆಲ್ಲ ಮಾಹಿತಿ ಮೊದಲೇ ಪಡೆದಿದ್ದಾರೆ ಅಂತ ಹೇಳಾಗ್ತದೆ. ಯಾಕಂತಂದ್ರೆ ತಾವು ನೋಡ್ಬೋದು, ಇದು ಒಂದೇ ರೂಟ್ ಇರೋದ್ರಿಂದ ಈ ರೂಟಲ್ಲಿ ಒಳಗಡೆ ಹೋಗುವಂಥದ್ದು. ಮತ್ತೆ ಒಳಗಡೆ 5-6 ಟೇಬಲ್ಗಳಿದೆ. ತಾವು ಟೇಬಲ್ಗಳು ಆಗಲೇ ಹುಡಿಯೋಲ್ಲ ಹಾಕಿದ್ದೀವಿ. ಆ ಟೇಬಲ್ ಇರ್ತಕ್ಕಂಥ ಕೇವಲ ಯಾವಾಗ ಸುರೇಶ್ ಏನು ಜಾಲಗಾರ್ ಇದ್ದಾನೆ ಆ ಜಾಲಗಾರ್ ಕೂತಂತ ಜಾಗದಲ್ಲೇ ಏನಂತಂದ್ರೆ ಹೋಗಿ ಫೈರಿಂಗ್ ಮಾಡುವಂಥದ್ದು. ಜೊತೆಗೆ ಅವ್ರನ್ನ ಕೇಳಿದಾಗ, ಸುರೇಶ್ ಜಾಲಗಾರ್ ಕೇಳಿದಾಗ, ಇಲ್ಲ ಹಿಂದ್ಗಡೆ ನಾನು ಹಿಂದ್ಗಡೆ ಕಂಟ್ರಿ ಪಿಸ್ಟಲ್ ತೆಗೆದುಕೊಂಡು ಗಣೇಶ್ ಚತುರ್ಥಿಯಲ್ಲಿ ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದೆ. ಆ ಅಟ್ಯಾಕ್ ವಿಚಾರವಾಗಿ ಏನಂತಂದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಹಾಗೆ ಅಂತ ಹೇಳಿ ಸುರೇಶ್ ಜಾಲಗಾರ್ ಪೊಲೀಸರ ಮುಂದೆ ಹೇಳಿಕೆ ನೀಡುವಂಥ. ಜೊತೆಗೆ ಈಗಾಗಲೇ ಸುರೇಶ್ ಜಾಲಗಾರನ್ನ ಏನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಏನಂತಂದ್ರೆ ಇನ್ನೊಬ್ರು ಅವ್ರ ಜೊತೆ ಏನು ರಾಜು ಅಂತಿದ್ರೆ ಅವರನ್ನು ಕೂಡ ವಶಕ್ಕೆ ತಗೊಂಡಿರುವಂಥದ್ದು. ಮತ್ತೆ ಬಹಳಷ್ಟು ತನಿಖೆ ಮಾಡಿರ್ತಾರೆ. ಈಗಾಗಲೇ ತಂಡ ಏನಿದೆ 2 ಪ್ರತ್ಯೇಕವಾದಂಥ ತಂಡಗಳನ್ನ ರಚನೆ ಮಾಡೋದ್ರ ಮುಖಾಂತರ ಏನಂತಾರೆ ಈಗ ತನಿಖೆ ಆಗ್ತದೆ. ಮತ್ತೆ ಎಲ್ಲಿ ಹೋಗಿದ್ರು ಅಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ಗಳೇನು, ಯಾವ ಮೊಬೈಲ್ಗಳಲ್ಲಿ ಅಪ್ಡೇಟ್ ಆಗ್ತದ್ದು, ಅದೆಲ್ಲಿ ಹೋಗ್ತಾ ಇದೆ ಎಲ್ಲವನ್ನೂ ಕೂಡ ವಿಶೇಷವಾಗಿ ತಂಡ ರಚನೆ ಮಾಡಿ ಪೊಲೀಸ್ ಕಮಿಷನರ್ ತಕ್ಷಣ ಇವರನ್ನ ಬಂಧಿಸಬೇಕು ಹಾಗೆ ಅಂತೇಳಿ ಮಾಹಿತಿ ಪಟ್ಟಿರುವಂಥದ್ದು. ಕಾವ್ಯ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗಾಗಿ. ಅವ್ರು ಬಿದ್ರು ಇಬ್ರು. ಮತ್ತೆ ಎಲ್ಲರೂ ಬಂದ ಕೂಡಲೇ ನಾ ಹೋಗಿ ಕ್ಯಾಸ ಹೇಳಿದೀನಿ ಸರ್, ಇದ್ರು ಸರ್. ಬೋ ಕಾಯ್ದಲ್ಲ ಅಂತ ನಾ ಮಾತಾಡ್ಕೊಂಡು ಹೊಂಟೇನೆ. ರಂಡಿ ಚಾಮನ್ ಮಲ ಐತೆ ನನಗೆ ಹಿಂಗೆ ಮಾಡಿದ್ರಿ. ನನ್ನ ಮೈ ಮೇಲೆ ನಮ್ಮ ತಾಯಿ ಮೇಲೆ ಬಯದ ಕೂಡಲೇ ಕಾಯ್ದಲ್ಲ ಮುನ್ನ ಏನಾಗ್ತಕ್ಕಿಂತ ನಾವು ಮೈ ಮೇಲೆ ಹೊತ್ಕೊಳ್ಳಿ ಮ್ಯಾಕ್ ಕೈ ಬರೋದು ಮಾಡಿದ್ದಾರೆ. 5 ಮಂದಿ ಇತ್ತು ಸರ್, 3 ಮಂದಿ ಒಳಗೆ ಬಂದಿ ಸರ್. ಮತ್ತು ನನಗೆ ಹಿಂಗೆ ಹುಡುಗ ಬಂದೂಕನ್ನ ಹಚ್ಚಿದ್ರಲ್ಲ ಸರ್. ಸೂರಜ್ ಜಲ್ಗಾರ್ ಸರ್. ಅವ ಅಲ್ಲಿ ಗೊತ್ತಾನೆ ಸರ್ ಆಡ್ಕೊಂಡು. ಇದು ರಮ್ಮಿ ಕಲಬದವ ಸರ್, ಆಡ್ಕೊಂಡು ಕೂತಾರೆ. ಮತ್ತು ಇಲ್ಲೇ ಒಂದು ಹುಡುಗಿ ಬಿದ್ದಿದ್ದ ಅನ್ನ ಹುಡುಗಿ ಒಟ್ಟಾರೆಯಾಗಿ ನಿಜಕ್ಕೂ ಸಿಸಿಟಿವಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರೆ ಪ್ರತಿಯೊಬ್ಬರು ಬೆಚ್ಚಿ ಬೀಳಿಸುವಂತಹ ದೃಶ್ಯಾವಳಿಗಳು. ಏಕಾಏಕಿ ದುಷ್ಕರ್ಮಿಗಳು ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ, ಫೈರಿಂಗ್ ಮಾಡ್ತಾರೆ. ತದನಂತರ ಎಲ್ಲ ಮುಂಚೆನೇ ಪ್ಲಾನ್ ಮಾಡಿದಂತೆ ಭಾಸವಾಗುತ್ತೆ ಈ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರೆ. ಯಾಕಂದ್ರೆ ಫೈರಿಂಗ್ ಮಾಡಿ ಹಲ್ಲೆ ಮಾಡಿ ತದನಂತರ ಏಕಾಏಕಿ ಹಲ್ಲೆ ಎಸ್ಕೇಪ್ ಆಗಿದ್ದಾರೆ. ಇನ್ನು ಈಗಾಗಲೇ ಸ್ಥಳಕ್ಕೆ ಸೋಕೋ ಟೀಮ್ ಕೂಡ ಭೇಟಿ ನೀಡಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಭೇಟಿ ನೀಡಿ ಒಂದಷ್ಟು ಪ್ರಾಥಮಿಕ ತನಿಖೆಗಳನ್ನು ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಕೂಡ ಭೇಟಿ ನೀಡಿದ್ದಾರೆ. ಮುಖ್ಯವಾಗಿ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಈ ರೀತಿಯಾದಂತಹ ಘಟನೆ ನಡೆದಿದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಈ ರೀತಿಯಾದಂತಹ ಘಟನೆ ಸಂಭವಿಸಿದ್ದು, ಜಿಮ್ಖಾನಾ ಕ್ಲಬ್ನಲ್ಲಿ ಫೈರಿಂಗ್ ಮಾಡಿ ದುಷ್ಕರ್ಮಿಗಳು ಹತ್ಯೆಗೆ ಯತ್ನಿಸಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಜೊತೆಗೆ ಸೋಕೋ ಟೀಮ್ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದು, ಒಟ್ಟಾರೆಯಾಗಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಫೈರಿಂಗ್ ಮಾಡಿ ಹಲ್ಲೆಗೆ ಯತ್ನಿಸಿ ದುಷ್ಕರ್ಮಿಗಳು ಈಗಾಗಲೇ ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಸೋಕೋ ಟೀಮ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದೆ. ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಫೈರಿಂಗ್ ಅನ್ನ ಮಾಡಿದ್ದಾರೆ ದುಷ್ಕರ್ಮಿಗಳು. ಹೀಗಾಗಿ ಈಗಾಗಲೇ ಪೊಲೀಸರು ಜೊತೆಗೆ ಸೋಕೋ ಟೀಮ್ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದು, ಜಿಮ್ಖಾನಾ ಕ್ಲಬ್ನಲ್ಲಿ ಫೈರಿಂಗ್ ಮಾಡಿ ಹತ್ಯೆಗೆ ಯತ್ನಿಸಿದ್ದಾರೆ ದುಷ್ಕರ್ಮಿಗಳು. ಇನ್ನು ಆ ದೃಶ್ಯಾವಳಿಗಳು ಅಲ್ಲೇ ಇದ್ದಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರಫುಲ್ ಪಾಟೀಲ್ ಇನ್ನು ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಈ ಫೈರಿಂಗ್ ಮಾಡಲಾಗಿದ್ದು,
ರಮ್ಮಿ ಕ್ಲಬ್ನಲ್ಲಿ ಅಟ್ಯಾಕ್ ಮಾಡಿ ದುಷ್ಕರ್ಮಿಗಳಿಂದ ಹತ್ಯೆಗೆ ಯತ್ನಿಸಲಾಗಿದೆ. ಪ್ರಫುಲ್ ಪಾಟೀಲ್ ಎಂಬಾತನ ಮೇಲೆ ಈ ಹಿಂದೆ ಸುರೇಶ್ ಫೈರಿಂಗ್ ಮಾಡಿರ್ತಾನೆ. ಸೊ ಈಗ ಸುರೇಶ್ ಜಾಲಗಾರ ಎಂಬಾತನ ತಲೆಗೆ ಗನ್ನಿಂದ ಕುಕ್ಕಿ ಬಳಿಕ ಫೈರಿಂಗ್ ಮಾಡಲು ಯತ್ನಿಸಿದ್ದಾರೆ ದುಷ್ಕರ್ಮಿಗಳು. ಫೈರಿಂಗ್ ಮಾಡುವ ಮುನ್ನವೇ ತಳ್ಳಿ ಸುರೇಶ್ ಎಸ್ಕೇಪ್ ಆಗಿದ್ದು ತಕ್ಷಣ ಫೈರಿಂಗ್ ಮಾಡಿ ಹತ್ಯೆಗೆ ದುಷ್ಕರ್ಮಿಗಳು ಯತ್ನಿಸಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಕೂಡ ಭೇಟಿ ನೀಡಿದ್ದು ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹಳೆ ಸೇಡಿನ ಹಿನ್ನೆಲೆ ಈ ಕೃತ್ಯವನ್ನ ಎಸಗಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದ್ದು ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲೇ ಇದ್ದಂತವರ ಬಳಿ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಏನಾಯ್ತು, ಹೇಗಾಯ್ತು, ಎಷ್ಟು ಜನ ದುಷ್ಕರ್ಮಿಗಳು ಬಂದಿದ್ರು, ಎಷ್ಟೊತ್ತಿಗೆ ಬಂದಿದ್ರು ಅನ್ನುವಂತಹ ಇಂಚಿಂಚು ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಿದ್ದಾರೆ.